ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಪಟಾಪಟ ಅಂತ ಒಂದು ಪಾಟ್ ರಸಮ್ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣವಾ. ಇಲ್ಲೊಂದು ನಾನು ಮಿಕ್ಸಿ ಜಾರಿಗೆ 2 ಟೇಬಲ್ ಸ್ಪೂನ್ ಧನಿಯಾ, ಒಂದು 4 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಕರಿಬೇವು, ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಒಂದು 2 ಮೀಡಿಯಮ್ ಸೈಜ್ ಟೊಮೊಟೊ ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರೋಣ. ಮತ್ತು ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಈ ರೀತಿ ಪೇಸ್ಟ್ ಆಗಿದೆ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಆದಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಇವಾಗ ಯಾವಾಗಲೂ ನಮಗೆ ಕೋಲ್ಡು ಅಥವಾ ಜ್ವರ ಅಥವಾ ಕೆಮ್ಮು ಬಂದಾಗ ನಾವೇನು ಮಾಡ್ತೀವಿ, ರಸಮ್ ಮಾಡಿಬಿಡ್ತೀವಿ ಪಟಾಪಟ ಅಂತ, ಅಥವಾ ಉಪ್ಸಾರು ಖಾರ ಮಾಡಿಬಿಡ್ತೀವಿ. ಈ ರೀತಿ ಯಾವಾಗಲೂ ಆ ರೀತಿ ಮಾಡಿ ಬೋರ್ ಆಗಿದ್ರೆ ನಿಮಗೆ ಈ ರೀತಿ ಒಂದು ಪಾಟ್ ರಸಮ್ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ರಿಸಲ್ಟ್ ಕೂಡ ಬೇಗನೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ಸಾಸಿವೆ ಹಾಕಿದ್ದಾಯಿತು, ಜೀರಿಗೆ ಹಾಕಿದ್ದಾಯಿತು, ಮತ್ತು ಒಂದು ಪಿಂಚಷ್ಟು ಹಿಂಗೆ ಹಾಕ್ಕೊಂಡು, ಸ್ವಲ್ಪ ಅರಿಶಿನ, ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ, ಮತ್ತು ಉದ್ದಿನ ಬೇಳೆ ಹಾಕ್ಕೊಂಡು, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಆ್ಯಸ್ ಯೂಸ್ವಲ್ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಮಸಾಲೆ ರುಬ್ಕೊಂಬಂದಿದ್ವಲ್ಲ ಅದನ್ನು ಕೂಡ ಇಟ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು ದೊಡ್ಡ ಲೋಟದಲ್ಲಿ 3/4 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ಒಂದು 1/4 ಲೋಟದಷ್ಟು, ಅದೇ ಅಳತೆಗೆ 1/4 ಲೋಟದಷ್ಟು ಬೇಳೆ ತೊಗೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ. ಇವಾಗ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಲೋಟಕ್ಕೆ 2/4 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಈ ಥರ ನೊರೆ ಬಂದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಅಂದರೆ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ಹಾಕ್ಕೊಂಡು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೀವು ನೋಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಸರಿ ಇಲ್ಲ ಅಂತ ಅಂದರೆ ಮತ್ತೆ ಉಪ್ಪು ಖಾರ ಹಾಕ್ಕೊಂಡು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಸೊ ಇವಾಗ ಇದೆಲ್ಲ ರೆಡಿ ಆಗಿದೆ. ಮತ್ತು ಸ್ವಲ್ಪ ಹುಣ್ಸೆಹಣ್ಣು ರಸ ಬಿಟ್ಕೊಂಡ್ಬಿಟ್ಟು, ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ ಹುಣ್ಸೆಹಣ್ಣು ರಸ ಬಿಟ್ಕೊಂಡು 2 ವಿಷಲ್ ಬರೋವರೆಗೂ ಇದನ್ನು ಕೂಗಿಸ್ಕೊಳ್ಳಿ. ಸೊ ಇವಾಗ ಲಿಡ್ ಕ್ಲೋಸ್ ಆಗಿದೆ, 2 ವಿಷಲ್ ಬಂದಾಗಿದೆ. ಸೊ ಈ ರೀತಿ ರೆಡಿಯಾಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡೋದಕ್ಕೆ ಮಾತ್ರ ಅಲ್ಲ, ಟೇಸ್ಟ್ ಮಾಡೋದಕ್ಕೂ ಅಷ್ಟೇ ರುಚಿಯಾಗಿತ್ತು. ಇದಕ್ಕೊಂದೇ ಒಂದು ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಂಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿ ನೋಡಿ. ಮನೇಲಿ ತಿಂದವ್ರು ಕೆಮ್ಮು, ನೆಗಡಿ, ಜ್ವರ ಎಲ್ಲ ಹೇಳ್ದೆ ಕೇಳದೆ ದೇಶ ಬಿಟ್ಟೇ ಓಡೋಗ್ಬಿಡುತ್ತೆ. ದೇಶ ಅಂತಲೂ ಹೌದು, ದೇಹ ಅಂತಲೂ ಹೌದು, ಎರಡನ್ನ ಬಿಟ್ಟು ಓಡೋಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋದಕ್ಕೆ ಎಷ್ಟು ಡಿಲಿಷಿಯಸ್ ಆಗಿದೆಯೋ ಅಷ್ಟೇ ಹೊಟ್ಟೆಗೂ ಕೂಡ ಯಾವುದೇ ಮೋಸ ಮಾಡೋದಿಲ್ಲ. ಅಷ್ಟು ರುಚಿಯಾಗಿರುತ್ತೆ. ಬಾಯಿಗಾಗಲಿ ಹೊಟ್ಟೆದಾಗಲಿ ಖಂಡಿತ ಮೋಸ ಮಾಡೋಲ್ಲ. ಒಂದೇ ಒಂದು ಪ್ಲೇಟ್ ತಿನ್ನೋರು ಕೂಡ ಇನ್ನೊಂದು ಪ್ಲೇಟ್ಗೆ ಕೇಳಿ ಹಾಕಿಸ್ಕೊಂಡು ತಿನ್ನೋಷ್ಟು ರುಚಿಯಾಗಿದೆ. ನಾನಂತೂ ಸುಳ್ಳು ಹೇಳ್ತಾ ಇಲ್ಲಪ್ಪ, ನಾನು ಅದೇ ಥರ ತಿಂದಿದ್ದು, ಅದಕ್ಕೋಸ್ಕರ ನಿಮಗೂ ಹಾಗೆ ಹೇಳ್ತಾ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದು ವಿಷಯ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ, ನಾನು ಮಾಡೋ ಅಡುಗೆಗಳು ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.